ಯಸ್ಯ ಜ್ಞಾನದಯಾ ಸಿಂಧೋರಗಾಯಸ್ಯ ನಗಾಗುಣಾಃ ಸೇವ್ಯತಾಮಕ್ಷಯೋ ಧೀರಾ ಸಶ್ರಿಯೇ ಚಾಮೃತಾಯ ಚ ಸಮಾಹೃತ್ಯಾಣ್ಯತಂತ್ರಾಣಿ ಸಂಕ್ಷಿಪ್ತೈಃ ಪ್ರತಿಸಂಸ್ಕೃತೈಃ ಸಂಪೂರ್ಣಮುಚ್ಯತೆ ವರ್ಗೈ ನಾಮಲಿಂಗಾನುಶಾಸನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2026 ಜನವರಿ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರದು ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಹೊಸ ವರ್ಷ ಬಂತು ಅಂತ ಬಹಳಷ್ಟು ಜನ ಸಂತೋಷವನ್ನು ಪಡ್ತಾ ಇರ್ತಾರೆ. ನಮ್ಮ ಯುಗಾದಿ ಹಬ್ಬನೇ ಹೊಸ ವರ್ಷ. ಆದರೂ ಕಾಲಕ್ರಮೇಣ ಹೊಸ ವರ್ಷ ನಾವು ಜನವರಿ 1 ಆಚರಣೆ ಮಾಡ್ತಾ ಇದ್ದೀವಿ. ಆಂಗ್ಲ ವರ್ಷದ ಹೊಸ ವರ್ಷಕ್ಕೆ ಹಾರ್ದಿಕ ಶುಭಾಶಯಗಳು. ಸರಿ, ಮೇಷರಾಶಿಯವರಿಗೆ ಹೇಗಿದೆ ಈ ಜನವರಿ 1ರಿಂದ ಜನವರಿ 31ವರೆಗೂ ಈ ತಿಂಗಳು ಹೇಗಿದೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ತಿಳಿಯೋಣ. ಈ ತಿಂಗಳು ದೊಡ್ಡ ದೊಡ್ಡ ಬದಲಾವಣೆಗಳು ಅನ್ನುವಂಥದ್ದು ಯಾವುದೂ ಇಲ್ಲ. 12ನೇ ತಾರೀಕು, ಜನವರಿ 12ನೇ ತಾರೀಕು ಶುಕ್ರ ತನ್ನ ಸಮಬಲನ ಮನೆಯಿಂದ ಮಿತ್ರನ ಮನೆಗೆ ಹೋಗ್ತಾ ಇದ್ದಾರೆ, ಅಂದರೆ ಶನಿಯ ಮನೆಗೆ ಹೋಗ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಶುಕ್ರ ದಶಮ ಸ್ಥಾನಕ್ಕೆ 10ನೇ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ಬದಲಾವಣೆ. 14ನೇ ತಾರೀಕು ವಿಶೇಷವಾಗಿ ಸೂರ್ಯ 10ನೇ ಮನೆಗೆ ಅಂದರೆ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಮಿತ್ರನ ಮನೆಯಿಂದ ಶತ್ರುವಿನ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ಬದಲಾವಣೆ. ಇನ್ನು 15ನೇ ತಾರೀಕು ಕುಜ ಅವರು ಭಾಗ್ಯಸ್ಥಾನ ಮಿತ್ರನ ಮನೆಯಿಂದ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬಹಳ ಅದ್ಭುತ ಇದು, ಬಹಳ ಅಂದ್ರೆ ಬಹಳ ಅದ್ಭುತ. ಕುಜ ನಿಮ್ಮ ರಾಶ್ಯಾಧಿಪತಿ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇನ್ನು 17ನೇ ತಾರೀಕು ಜನವರಿ 17ನೇ ತಾರೀಕು ಬುಧ ತನ್ನ ಶತ್ರುವಿನ ಮನೆಯಿಂದ ದಶಮ ಸ್ಥಾನಕ್ಕೆ ಬಂದು ಮಿತ್ರ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಮೇಷರಾಶಿಯವರಿಗೆ 10ನೇ ಮನೆಯಲ್ಲಿ 4 ಗ್ರಹಗಳು. 10ನೇ ಮನೆ ಅಂತಂದ್ರೆ ನಾವು ಹೌಸ್ ಆಫ್ ಜಾಬ್ ಅಂತ ಕರಿತೀವಿ, ಅಂದ್ರೆ ವೃತ್ತಿ ಸ್ಥಾನ. ಯಾವಾಗ ವೃತ್ತಿ ಸ್ಥಾನಕ್ಕೆ ಬಲ ಬರುತ್ತೋ ನಿಮ್ಮ ವೃತ್ತಿಯಲ್ಲಿ ಕೂಡ ಬಲ ಬರುವಂಥದ್ದನ್ನು ನಾವು ಕಾಣಬಹುದು. ನೋಡಿ, ಗ್ರಹಗಳ ಸಂಚಾರ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಎಳೆ ಎಳೆಯಾಗಿ ಫಲಗಳನ್ನು ಕೊಡ್ತಾ ಬರುತ್ತೆ. ಆ ಫಲ ಯಾವ ಥರ ಇರುತ್ತೆ, ಹೇಗಿರುತ್ತೆ, ಜೊತೆಗೆ ಈ ಒಂದು ತಿಂಗಳಲ್ಲಿ ನಮಗೆ ವಿಶೇಷವಾದ ದಿನಗಳು 14ನೇ ತಾರೀಕು ಮಕರ ಸಂಕ್ರಾಂತಿ. ಅವತ್ತು ಸಂಕ್ರಾಂತಿ ಹಬ್ಬ ಆಚರಣೆ, ಅವತ್ತೇ ಭೋಗಿ ಹಬ್ಬನೂ ಕೂಡ ನಾವು ಆಚರಣೆ ಮಾಡ್ತೀವಿ. ಧನುರ್ಮಾಸ ಪೂಜಾ ಸಮಾಪ್ತಿಯಾಗುತ್ತೆ 14ಕ್ಕೆ. 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ, ಅಂದರೆ ಉತ್ತರಾಯಣ ದಕ್ಷಿಣಾಯಣ ಅಂತ 2 ಅಯಣ ಇರುತ್ತೆ. ಅದಕ್ಕೆ ನಮಗೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುವಂಥದ್ದು 15ನೇ ತಾರೀಕು. 24ನೇ ತಾರೀಕು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದ ದಿನ, ಕುಮಾರ ಷಷ್ಠಿ ಆಚರಣೆ ಮಾಡುವಂಥದ್ದು. ಇನ್ನು 25 ರಥಸಪ್ತಮಿ. ರಥಸಪ್ತಮಿಗೆ ನಿಮ್ಗೆ ಗೊತ್ತೇ ಇದೆ, ಅದರದ್ದೊಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ, ತಿಳ್ಕೊಳ್ಬೋದು. ಇದು ಈ ಮಾಸದ ವಿಶೇಷತೆಗಳು. ಹಾಗಾದ್ರೆ ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಕುಜ 15ನೇ ತಾರೀಕಿನವರೆಗೂ ಭಾಗ್ಯಸ್ಥಾನದಲ್ಲಿ ಇರ್ತಾರೆ. ನಿಮ್ಮ ರಾಶ್ಯಾಧಿಪತಿ ಹಾಗೂ ನಿಮ್ಮ ಅದೃಷ್ಟ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ಭಾಗ್ಯಸ್ಥಾನದಲ್ಲಿ 15ನೇ ತಾರೀಕಿನವರೆಗೂ ಇದ್ರೆ ನಿಮಗೆ ಭಾಗ್ಯಗಳೇ ಉತ್ಪತ್ತಿ ಆಗುತ್ತೆ ಹೊರತು ವ್ಯಯ ಉತ್ಪತ್ತಿ ಆಗಲ್ಲ. ಗುರುಬಲ ಇಲ್ಲ, ಆದರೆ ಗುರು ನಿಮಗೆ ನಿಮ್ಮ ಭಾಗ್ಯಸ್ಥಾನಾಧಿಪತಿ ಹಾಗೂ ನಿಮಗೆ ವ್ಯಯಸ್ಥಾನಾಧಿಪತಿ. ಯಾವಾಗ ನಿಮಗೆ ಭಾಗ್ಯಾಧಿಪತಿ ತೃತೀಯದಲ್ಲಿರ್ತಾರೋ ಅಂಥವರಿಗೆ ಧೈರ್ಯ, ಸ್ಥೈರ್ಯ, ಸಾಹಸಗಳು ಹೆಚ್ಚಾಗಿ ಕಾಣುತ್ತೆ. ಜೊತೆಗೆ ಕುಜ ಬಂದು 15ನೇ ತಾರೀಕುವರೆಗೂ ನಿಮಗೆ ಸ್ವಲ್ಪ ಪವರನ್ನು ಕೊಡ್ತಾರೆ. ಸ್ವಲ್ಪ ಪವರ್, ಒಂದು 50 kgಯನ್ನು ಎತ್ತುವಷ್ಟು ಶಕ್ತಿಯನ್ನು ನಿಮಗೆ ಕೊಡ್ತಾರೆ ಕುಜ. ಅದೇ ನಿಮಗೆ 15ನೇ ತಾರೀಕು ನಂತರ ಕುಜ 10ನೇ ಮನೆಗೆ ಬಂದು ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಒಟ್ಟು 45 ದಿನಗಳು ನಿಮಗೆ 100 kg ಎತ್ತುವಷ್ಟು ಶಕ್ತಿಯನ್ನು ಕೊಡ್ತಾರೆ. ಅದರ ಅರ್ಥ ನಿಮಗೆ ಅದೃಷ್ಟ ಅನ್ನುವಂಥದ್ದು ಕಾಣ್ತಾ ಇದೆ. ಸ್ವಲ್ಪ ನಿಮ್ಮ ಪ್ರಯತ್ನ ಮಾತ್ರ ಬಹಳ ಮುಖ್ಯ, ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಕುಜನಿಗೆ ಯಾವ ದೋಷವೂ ಇಲ್ಲ. ಕುಜನಿಂದ ಮೇಷರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಇಲ್ಲ. ಹಾಗಾಗಿ ಮೇಷರಾಶಿಯವರಿಗೆ ಕುಜನಿಂದ ಅದೃಷ್ಟ ಅಂತ ಹೇಳ್ಬೋದು. ಇನ್ನು 2ನೇದಾಗಿ ನಿಮ್ಮ ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಆಗಿರತಕ್ಕಂಥ ಶುಕ್ರನ ಒಂದು ಸ್ಥಾನ 12ನೇ ತಾರೀಕಿನವರೆಗೂ ಸಮಬಲ
50% ಇರುತ್ತೆ. ನೀವು ಹಣ ಸಂಪಾದನೆ ಮಾಡೋದಾಗ್ಬೋದು, ಅಥವಾ ನೀವು ನಿಮ್ಮ ಕುಟುಂಬದ ಜೊತೆಗೆ ಒಂದು ಸಂತೋಷವಾದ ವಾತಾವರಣ ಆಗ್ಬೋದು, ಅಥವಾ ನಿಮ್ಮ ವಿವಾಹದ ಸಂಬಂಧಪಟ್ಟಂಥ ಮಾತುಕತೆಗಳು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ರಿಲೇಟೆಡ್ ಆಗಿ ಮಾತುಕತೆಗಳು, ಇವೆಲ್ಲ ಕೂಡ ಸಾಧಾರಣವಾಗಿ ನಡ್ಕೊಂಡು ಹೋಗುತ್ತೆ. ಏನು ಕೂಡ ಹೈಲಿ ಡಿಸಿಷನ್ಸ್ ಇರೋದಿಲ್ಲ. ಅದೇ 15ನೇ ತಾರೀಕು ನಿಮಗೆ ಕುಜ ಬದಲಾವಣೆ ಆಗ್ತಾರೆ ಅಂದರೆ 12ನೇ ತಾರೀಕೆ ನಿಮಗೆ ಶುಕ್ರ ಬದಲಾವಣೆ ಆಗ್ತಾರೆ. ಶುಕ್ರ 12ನೇ ತಾರೀಕು ಬದಲಾವಣೆ ಆಗಿ ದಶಮ ಸ್ಥಾನಕ್ಕೆ ಬಂದರೆ ಮಿತ್ರ ಸ್ಥಾನ ಆಗುತ್ತೆ. ಅಲ್ಲಿಂದ ನೋಡಿ ನಿಮಗೆ ಹಣ ಸಂಪಾದನೆ ತುಂಬ ಚೆನ್ನಾಗಾಗುತ್ತೆ. ಕುಟುಂಬದಲ್ಲಿ ಒಂದೇ ಸಂತೋಷದ ವಾತಾವರಣ ಉತ್ಪತ್ತಿ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಡಿಸಿಷನ್ಸ್ ಆಗುತ್ತೆ. ಮದುವೆ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಅಭಿವೃದ್ಧಿಗೆ ದಾರಿಯನ್ನು ಹೊಕ್ಕುತ್ತೆ. ಓವರಾಲ್ ನೋಡಿದಾಗ ಶುಕ್ರ ನಿಮಗೆ ತುಂಬಾ ಪಾಸಿಟಿವ್. 12ನೇ ತಾರೀಕು ನಂತರ ವೆಹಿಕಲ್ಸ್, ಯಾರಾದರೂ ಹೊಸ ವೆಹಿಕಲ್ಸ್ ತಗೋಬೇಕು ಅಂತಿದ್ರೆ ಕಾರು, ಗಾಡಿ, ಬಸ್ಸು, ಲಾರಿ ಈ ಥರದ್ದು ಖಂಡಿತವಾಗ್ಲೂ ಮೇಷರಾಶಿಯವರು ಪ್ರಯತ್ನ ಪಡ್ಬೋದು. ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ಸಸ್ಸು ಮತ್ತು ಸಾಧನೆಗೆ ನೀವು ಇದೊಂದು ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳ್ಬೋದು ನಾವು. ಇನ್ನು ಶುಕ್ರ ಆಯಿತು. ಮೂರನೇದಾಗಿ ಸೂರ್ಯ 14ನೇ ತಾರೀಕು ಸೂರ್ಯ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ ಶತ್ರು ಸ್ಥಾನಕ್ಕೆ ಬರ್ತಾರೆ. ನಿಮಗೆ ಪೂರ್ವ ಪುಣ್ಯ ಸ್ಥಾನ, ಸಂತಾನಕ್ಕೆ ಮಾತ್ರ ಈ ತಿಂಗಳು ನಿಮಗೆ ತುಂಬ ಅಡ್ಡಿ ಇದೆ. ಸಂತಾನದ ವಿಚಾರವಾಗಿ ಯಾವುದೇ ಪಾಸಿಟಿವ್ ಕಾಣ್ತಾ ಇಲ್ಲ. ಜನವರಿ ತಿಂಗಳಲ್ಲಿ ಸಂತಾನಕ್ಕೆ ಅಷ್ಟೊಂದು ಉತ್ತಮವಾದಂಥ ಸಂದರ್ಭ ಇಲ್ಲ. ನೀವೇನಿದ್ರು ಫೆಬ್ರವರಿಗೆ ಹೋಗಬೇಕಾಗತ್ತೆ. ಅದೊಂದು ಈ ಕೋರ್ಟು ಕಚೇರಿ ವ್ಯಾಜ್ಯಗಳು ನಿಮಗೆ ಸರಿ ಹೋಗೋದಿಲ್ಲ. ಆಮೇಲೆ ದಾಯಾದಿಗಳ ಕಲಹ ದೂರ ಆಗೋದಿಲ್ಲ. ಮತ್ತು ಮಕ್ಕಳು ಮತ್ತು ತಂದೆ ತಾಯಿ ಮಧ್ಯೆ ಘರ್ಷಣೆಗಳು ಉಂಟಾಗುವಂಥದ್ದು ಇದು ಸಾಧ್ಯತೆ. ಕೋಪ ಹೆಚ್ಚು ಬರುವಂಥದ್ದು, ತಾಮಸ ಗುಣ ಜಾಸ್ತಿ ಆಗುವಂಥದ್ದು ಸಾಧ್ಯತೆಗಳಿರುತ್ತೆ. ಇವನ್ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು. ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಮೇಷರಾಶಿಯವರು ಬಹಳ ಒಳ್ಳೆಯದು. ಸೂರ್ಯ ಚೆನ್ನಾಗಿಲ್ಲ, ಆದ್ದರಿಂದ 14ನೇ ತಾರೀಕು ನಂತರ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಬಹಳ ಮುಖ್ಯ. ಅದನ್ನು ಮಾಡಿದ್ರೆ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ಇನ್ನು ಬುಧ 17ನೇ ತಾರೀಕು ತನ್ನ ಶತ್ರುವಿನ ಮನೆಯಿಂದ ಮಿತ್ರನ ಮನೆಗೆ ಬರ್ತಾರೆ. 17ನೇ ತಾರೀಕುವರೆಗೂ ಬುಧ ನಿಮ್ಗೆ ಯಾವುದೂ ಸಪೋರ್ಟ್ ಮಾಡಲ್ಲ. ಈವನ್ ಬಿಸ್ನೆಸ್ಗಾಗಲಿ ಅಥವಾ ವಿದ್ಯೆಗಾಗಲಿ ಅಥವಾ ಯಾವುದೇ ಥರದ ಪಾಸಿಟಿವ್ಸ್ಗೆ ಬುಧ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಅದೇ 17ನೇ ತಾರೀಕು ನಂತರ ಮತ್ತೆ ಆರ್ಭಟ ಮಾಡುತ್ತೆ ಬುಧ ನಿಮಗೆ. ದಶಮ ಸ್ಥಾನಕ್ಕೆ ಮಿತ್ರ ಸ್ಥಾನಕ್ಕೆ ಬಂದಾಗ ಅವರು ನಿಮಗೆ ತೃತೀಯ ಮತ್ತು ಷಷ್ಠಾಧಿಪತಿ. ಸಾಲ ಕಡಿಮೆ ಆಗುತ್ತೆ ನಿಮಗೆ. 17ನೇ ತಾರೀಕು ನಂತರ ಸಾಲ ಕಡಿಮೆ ಆಗುತ್ತೆ. ರೋಗಗಳಿದ್ರೆ ನಿವಾರಣೆ ಆಗ್ಬಿಡುತ್ತೆ. ಶತ್ರುಗಳು ನಿಮಗೆ ದೂರ ಆಗ್ಬಿಡ್ತಾರೆ. ಧೈರ್ಯ ಹೆಚ್ಚಾಗುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ ಅಭಿವೃದ್ಧಿ, ವಿದ್ಯಾಸಂಸ್ಥೆಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ, ಟೀಚರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. 17ನೇ ತಾರೀಕು ನಂತರ ಅದೊಂದು ಪಾಸಿಟಿವ್ ಮತ್ತು ಪ್ಲಸ್ ಪಾಯಿಂಟ್ ನಿಮಗೆ ಮೋಸ್ಟ್ಲಿ ಸಕ್ಸಸ್ ಆಗುವಂಥ ಎಲ್ಲ ಥರದ ಲಕ್ಷಣಗಳು ಕಾಣ್ತಾ ಇದೆ, ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಶನಿ ಅಂತೂ 12ನೇ ಮನೆಯಲ್ಲಿದ್ದರೆ ಸಾಡೆ ಸಾತಿ ಪ್ರಾರಂಭದ ಭಾಗ. ಹಾಗಾಗಿ ನೀವು ಪ್ರತಿ ಶನಿವಾರ ಶನೀಶ್ವರನ ದರ್ಶನ ಮಾಡಬೇಕು. ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಬೇಕು. ಇದು ನಿಮಗೆ ಮ್ಯಾಂಡೇಟ್ರಿ. ಇದನ್ನು ಮಾಡ್ಕೊಂಡು ಹೋದರೆ ಸಾಕು, ಏನೂ ಅವಶ್ಯಕತೆ ಇಲ್ಲ. ಭಯ ಪಡುವಂಥದ್ದು ಏನು ಅಥವಾ ನೆಗೆಟಿವ್ ಆಗಿ ಫೀಲ್ ಮಾಡುವಂಥದ್ದು ಏನಿಲ್ಲ. ಸಾಡೆ ಸಾತಿ ಬಂದಿದೆ ಅಂದ ತಕ್ಷಣವೇ ಅಯ್ಯೋ ನಂಗೆ ಶನಿ ಕಾಟ ಬಂತಲ್ಲ ಅಂತ ಚಿಂತೆ ಮಾಡೋದಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಶನಿಯ ಪರ್ಸೆಂಟೇಜಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ಉಚ್ಚ ಸ್ಥಾನದಲ್ಲಿದ್ದಾರಾ ಅಥವಾ ಮಿತ್ರನ ಮನೆಯಲ್ಲಿದ್ದಾರಾ ಅಥವಾ ಸ್ವಕ್ಷೇತ್ರದಲ್ಲಿದ್ದಾರಾ ಅಂತ ನೋಡಿ. ಈ 3 ಸ್ಥಾನದಲ್ಲಿದ್ದರೆ ನಿಮಗೆ ಒಳ್ಳೆ ಫಲ. ಇಲ್ಲ ಶತ್ರು ಮನೆಯಲ್ಲಿದ್ದಾರೆ, ಅಸ್ತಂಗತ ಆಗಿದ್ದಾರೆ, ವಕ್ರಿ ಆಗಿದ್ದಾರೆ, ನೀಚ ಸ್ಥಾನದಲ್ಲಿದ್ದಾರೆ ಅಂತಂದರೆ ನಿಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ಅದನ್ನು ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡ್ರೆ ನಿಮಗೆ ಸುಲಭ ಪರಿಹಾರಗಳು ಸಿಗುತ್ತೆ. ಇದು ಗ್ರಹಗಳ ಬದಲಾವಣೆ ವಿಚಾರ. ಆದರೆ ಈ ಒಂದು ತಿಂಗಳಲ್ಲಿ ಹೇಗಿರುತ್ತೆ? ಶುಭ ಫಲ ಹೆಚ್ಚಾಗಿರುತ್ತೆ. ಮನಸ್ಸಿಗೆ ಆನಂದ, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಸಂತೋಷ ಮಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಸಾಲ ಬಾಧೆ ಅನ್ನುವಂಥದ್ದು ಕಮ್ಮಿ ಆಗುತ್ತೆ. ಮತ್ತು ಸೂರ್ಯನಿಗೆ ಹೆಚ್ಚು ನಮಸ್ಕಾರ ಮಾಡಿ, ತಂದೆಗೆ ನಮಸ್ಕಾರವನ್ನು ಮಾಡಿ, ನೂತನ ಕೆಲಸಗಳಲ್ಲಿ ಪ್ರಾರಂಭ ಮಾಡಿದ್ರೆ ನಿಮ್ಗೆ ಜಯಪ್ರಾಪ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ದಿನ ಅಂದರೆ ಒಂದು 17ನೇ ತಾರೀಕು ಚೆನ್ನಾಗಿರಲ್ಲ, ಆಮೇಲೆ ವಿಶೇಷವಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ. ಸ್ತ್ರೀ ಸೌಖ್ಯ ಹೆಚ್ಚಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ. ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಡಿಸಿಷನ್ಸು ಜ್ಯೋತಿಷ್ಯರ ಹತ್ರ ನೋಡಿಸಿ ತಗೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು. ಆಹಾರ ತಿನ್ನೋದ್ರಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಧ್ಯಾನ ಜಪ ಮಾಡೋದು ಭಾಳ ಒಳ್ಳೆಯದು. ಅದರಿಂದ ಭಯ ನಿವಾರಣೆ ಆಗುತ್ತೆ. ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ವೃತ್ತಿಪರ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಪಾಸಿಟಿವ್ ಆಗಿ ನಾವು ನಿರೀಕ್ಷೆ ಮಾಡಬಹುದು. ಇದು ಕೂಡ ನಿಮಗೆ ಜನರಲೈಸ್ ಆಗಿರ್ತಕ್ಕಂಥ ವಿಚಾರ. ಇನ್ನು ವೀಕ್ಷಕರೇ, ನಾವು ಈ ಜೂನ್ 2ನೇ ತಾರೀಕು 2026ಕ್ಕೆ ಒಂದು ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಗುರು ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾರೆ.
ಇದರ ಸಲುವಾಗಿ ಜೂನ್ 2ನೇ ತಾರೀಕು ಈ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ನಡೆಯುತ್ತೆ. ಅದರದೊಂದು ಲೊಕೇಶನ್ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮಂತ್ ವಿಡಿಯೋ ಮಾರ್ಚಲ್ಲೋ ಏಪ್ರಿಲಲ್ಲೋ ನಾನು ಪಿನ್ ಪಾಯಿಂಟ್ ಮಾಡ್ತೀನಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ಪಾಲ್ಗೊಳ್ಬೇಕು, ಯಾಕಂದರೆ ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು, ಒಟ್ಟು ಮಾಡಿಸ್ಕೊಳ್ಳಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ವಿಶೇಷವಾಗಿ ನಾನೊಂದು ನಂಬರನ್ನು ಹೇಳ್ತೀನಿ, 8431384001. ಈ ನಂಬರ್ಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಈ ಒಂದು ಗುರುಶಾಂತಿ ಮಹಾಯಾಗ ನಡೆಯುತ್ತೆ. 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ, ಅದರ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೇಶ್ವರ ಹೋಮ ವಿಶೇಷವಾಗಿ ನಡೆಯುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ, ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಹೋಮವನ್ನು ಮಾಡಲಾಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. ಕರುಂಗಲಿ ಮಾಲೆ ಅನ್ನುವಂಥದ್ದು ನಿಮಗೆ ಪೂಜೆಲಿಟ್ಟು ಪ್ರಸಾದ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪೋಸ್ಟಲ್ ಅಡ್ರೆಸ್ ಸಮೇತವಾಗಿ ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಡ್ಬೇಕು. ಹೋದ್ಸಲ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಲಾಸ್ಟಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ 100 ಜನಕ್ಕೆ ನಾವು ಪ್ರಸಾದವನ್ನು ಕಳಿಸೋಕ್ಕಾಗಲಿಲ್ಲ, ಭಾಳ ಶ್ರಮ ಆಗ್ಬಿಡ್ತು, ಸ್ವಲ್ಪ ತೊಂದರೆಗಳಾಗ್ಬಿಡ್ತು. ಈ ಸಲ ಆ ಥರ ಆಗಬಾರ್ದು ಅಂತ ಕೇವಲ 1,001 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ರಾಜರಾಜೇಶ್ವರಿ ಅಮ್ಮನವರು, ಆಂಜನೇಯ ಸ್ವಾಮಿ, ಶನೇಶ್ವರ ಮಹಾಕ್ಷೇತ್ರ ಅಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಊಟ ಮಾಡಿಕೊಂಡು ನೀವು ಹೋಗ್ಬೋದು. ನೀವು ನಿಮ್ಮ ಮನೆಯವರು, ಕುಟುಂಬ ಪರಿವಾರ, ಬಂಧುಗಳು, ಮಿತ್ರರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಅದಕ್ಕೆಲ್ಲ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಾಗ, ಇದಕ್ಕೆ ಖಂಡಿತ ಪಾಲ್ಗೊಳ್ಳಿ. ಶಿವಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಕೇವಲ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. 1,001 ರೂಪಾಯಿ ಮಾತ್ರ ಇದಕ್ಕೆ ಇರುತ್ತೆ. ಆ ಥರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೂಜೆಗೆ ಬಂದು ಯಾಗವನ್ನು ದರ್ಶನ ಮಾಡಬಹುದು. ನೋಡಿದ್ರಲ್ಲ, ಮೇಷರಾಶಿಯವರಿಗೆ ಗುರುಶಾಂತಿ ಮಹಾಯಾಗ ಕಂಪಲ್ಸರಿ. ನಿಮ್ಗೆ ನಮ್ಮಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಮನೆ ಸುತ್ತಮುತ್ತ ಊರಲ್ಲಿ ಗ್ರಾಮದಲ್ಲಿ ಎಲ್ಲಾದರೂ ಮಾಡಿದ್ರು ಕೂಡ ಅದಕ್ಕೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಏನು ತೊಂದರೆ ಇಲ್ಲ, ಒಟ್ಟಲ್ಲಿ ಮಾಡಿಸ್ಕೊಳ್ಳಿ, ಅದು ನಿಮಗೆ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.